ನಮ್ಮೊಂದು ಹೆಣ್ಣು ಸಿಕ್ಕಿಲ್ಲ, ಯಾರೋ ಹೆಣ್ಣಿದ್ರೆ ಕೊಡ್ರ. ನಾವು ಕಾಣ್ತೀವಲ್ಲ ಈ ಕಡೆಯಿಂದ ಡೈರೆಕ್ಟ್ ಆಗಿ ಅದೇ ತಪ್ಪಾಗೋರು. ಇವ್ರಿಗೆ ಅಲ್ಲಿ 35 ವರ್ಷ ಆಗದೆ ಬದುಕರು ನಮ್ನ ಯಾರು ಕೇಳೋರಿಲ್ಲ. ಅಪ್ಪ ಅಮ್ಮ ಎತ್ತವ್ರು ಅಂದ್ಬಿಟ್ಟು 2 ದಿವಸ ಕಣ್ಣೀರು ಹಾಕ್ತಾರೆ ಅಷ್ಟೇ, ಅದ್ಬಿಟ್ರೆ ಇನ್ನೇನಿಲ್ಲ. ಮದುವೆ ಏನೂ ಆಗಿಲ್ಲ ನಿಮ್ದು? ಮದುವೆ ಆಗಿಲ್ಲ ನಾವು. ಕಾರಣ ಅವೆಲ್ಲ ಕೆಲವು ಭಾವನೆ ವ್ಯಕ್ತಪಡಿಸಂಗಿಲ್ಲ. ಅದು ನಮ್ಮ ಸ್ವಂತ ಅಂತರಾಳದ ಅನಿಸಿಕೆ ಅಂತ. ನೀವು ಮೀಸೆ ಬಿಟ್ಟಿರೋದು ಏನು ಹಿಂಗೆ? ಅದು ನಮ್ಮ ಅಂತನ ನಮ್ಮ ಚಿಕ್ಕಪ್ಪ ನಮ್ಮ ತಾತ ಎಲ್ಲ ಬಿಟ್ಟಿದ್ರು, ನಾವು ಆ ಥರ ಬಿಟ್ಟಿದ್ದೀವಿ. ಎಷ್ಟು ವರ್ಷದ ಬಿಟ್ಟಿರೋದು ಮೀಸೆನ? ಒಂದು ಇವಾಗ ನಮ್ಮ ರೀಸೆಂಟಾಗಿ ನಮ್ಮ ತಾಯಿ ತಿರೋದ್ರು ಎಲ್ಲ ತೆಗ್ದಿದ್ದು ಮತ್ತೆ ಬಿಟ್ಟಿದ್ದೀವಿ. ಆ ಥರ ನಮ್ಮದು ಒಂಥರ ಪ್ಯಾಷನ್ ಥರ ಅದು. ಯಾರು ಹೇಳಿ ಬಿಡಲೇಬೇಕು ಅಂತೇನಿಲ್ಲ, ನಮ್ಮ ಇಷ್ಟ ನಮ್ಮ ಇದರಿಂದ ನಾವು ಬಿಟ್ಟಿದ್ದೀವಿ. ಇನ್ನೊಬ್ರು ನೋಡಿ ಚಂದ ಅಂದ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಇದಕ್ಕೆ ನಮ್ಮ ಚಂದ ಕಾಣಿಸೋ ನಾವು ಬಿಟ್ಟಿದ್ದೀವಿ. ಅವಾಗಿಂದ ನಿಂಗೆ ಅವಾಗ ಬಿಟ್ಟವನೇ ಅವ್ನು ಬಿಟ್ಟವನೇ ಏನಿಲ್ಲ. ನಾವು ನಮಗೆ ಚೆನ್ನಾಗಿದೆ ನಾವು ಬಿಟ್ಟಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ಇನ್ನೊಬ್ಬರು ನೋಡ್ಕೊಂಡು ನಾವು ಬಿಟ್ಟಿಲ್ಲ. ಚೆನ್ನಾಗದು, ಅದಕ್ಕೆ ಕೇಳಿದೆ. ಅದಕ್ಕೋಸ್ಕರ ನಾವು ಯಾರು ಬಡಕ್ ಬಂದರು ಇರಪ್ಪ ಮೀಸೆ ಇಲ್ಲ. ನಾವು ತಮಿಳ್ನಾಡು ಕಡೆ ಹೋದ್ರೆ ಮರ್ಯಾದೆ ಕೊಡ್ತಾರೆ, ಮೀಸೆ ಬಿಟ್ಟವನೆ ಅಂತ. ನಮಗೂ ತಮಿಳ್ ಬರ್ತದೆ. ನಾವು 10 ವರ್ಷ ಅಲ್ಲೇ ಕೆಲಸ ಮಾಡಿದ್ರೆ ತಮಿಳ್ ಬರ್ತದೆ, ಹಿಂದಿ ಬರ್ತದೆ, ತೆಲುಗು ಅರ್ಥ ಮಾಡ್ಕೋತೀವಿ ಬರ್ತದೆ. ನಮಗೂ 4 ಭಾಷೆ ಮಾತಾಡ್ತೇವೆ. ನಾವು ಹೋಯ್ತಾ ಇರ್ತೀವಿ. ನಾವು ಗ್ಯಾಸ್ ಗಾಡಿ ತಮಿಳ್ನಾಡು ಹೋಯ್ತಾ ಇರ್ತೀವಿ, ಮರ್ಯಾದೆ ಕೊಡ್ತಾರೆ. ನಮ್ಗೇನು ತೊಂದರೆ ಕೊಟ್ಟಿಲ್ಲ ಅಲ್ಲಿ. ನಮ್ಮ ಮೀಸೆ ನೋಡ್ತಂದ್ರೆ ಯಾರು ಏನು ತೊಂದರೆ ಕೊಟ್ಟಿಲ್ಲ. ಗಾಡಿ ಬಗ್ಗೆ ಆಗಲಿ ಏನಾಗಲಿ ಚೆನ್ನಾಗಿದೆ ಲೈಫು. ಡ್ರೈವರ್ ಜೀವನ ಒಂಥರ ಚಂದ, ಡ್ರೈವರ್ ಜೀವನ ಚಂದ ಇದೆ, ಬಟ್ ಫ್ಯಾಮಿಲಿ ಮನೆಗೆ ಚಂದ ಇಲ್ಲ. ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಅಷ್ಟು ದೂರ ಹೋಗ್ಬೇಕು, ಏನಾಯ್ತು ಅಂತ ಇವರು ಅಪ್ಪ ಅಮ್ಮ ಹೆಂಡತಿ ಮಕ್ಕಳೆಲ್ಲ ಎತ್ತಾಡ್ಕೊಡ್ತಾರೆ. ಬಟ್ ಬ್ಯಾಚುಲರ್ ಅದಾದರೆ ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಅದು ನೋಡಿ ನಮಗೆ ಸತ್ರು ಬದುಕರು ನಮ್ನ ಯಾರು ಕೇಳೋರಿಲ್ಲ. ಅಪ್ಪ ಅಮ್ಮ ಎತ್ತವ್ರು ಅಂದ್ಬಿಟ್ಟು 2 ದಿವಸ ಕಣ್ಣೀರು ಹಾಕ್ತಾರೆ ಅಷ್ಟೇ, ಅದ್ಬಿಟ್ರೆ ಇನ್ನೇನಿಲ್ಲ. ಈ ಫ್ಯಾಮಿಲಿ ಮ್ಯಾನ್ ಆತಂದ್ರೆ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ನಮ್ಮ ಯಜಮಾನ ಗಾಡಿ ಬಿಟ್ಟು ಅಷ್ಟು ದೂರ ಹೋಗೋನೆ, ಏನಾಯ್ತೋ ತಿನ್ನೋ ಉಣ್ಣೋ ಬಿಟ್ನೋ, ಗಾಡಿ ಖಾಲಿ ಆಯ್ತೋ ಬಿಟ್ಟೋ ಲೋಡ್ ಆಯ್ತೋ ಎಲ್ಲ ಟೆನ್ಷನ್ ಇರ್ತವೆ. ಬ್ಯಾಚುಲರ್ ಅಂತಂದ್ರೆ ಸ್ವಲ್ಪ ಭಯ ಇರ್ತದೆ, ಬಟ್ ಅಪ್ಪ ಅಮ್ಮ ಅಂತ. ಬಟ್ ಹೆಂಡತಿ ಮಕ್ಕಳು ಕಾಟ ಇರಲ್ಲ, ಆರಾಮಾಗಿ ಹೋಗಿ ಬರ್ಬೋದು ಅಷ್ಟೇ. ಲೈಫು ಚೆನ್ನಾಗಿರ್ತದೆ. ಮದುವೆ ಏನೂ ಆಗಿಲ್ಲ ನಿಮ್ಮದು? ಮದುವೆ ಆಗಿಲ್ಲ ನಾವು. ಕಾರಣ ಅವೆಲ್ಲ ಕೆಲವು ಭಾವನೆ ವ್ಯಕ್ತಪಡಿಸಂಗಿಲ್ಲ. ಅದು ನಮ್ಮ ಸ್ವಂತ ಅಂತರಾಳದ ಅನಿಸಿಕೆ ಅಂತಲ್ಲ. ನಮ್ಮದು ನಮ್ಮ ಸ್ವ ಇಚ್ಛೆಯಿಂದ ನಾವು ಆಗಿಲ್ಲ ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಮುಸ್ಸಂಜೆ ನಗು ಅಣ್ಣ, ಮುಸ್ಸಂಜೆ ನಗು ಬಿಡಿ. ನಮ್ದು ರೈತರ ಮಕ್ಕಳು ಯಾಕೆ ರೈತರ ಮಕ್ಕಳು ಮುಖ ತೋರಿಸ್ಬಾರ್ದ? ನಾನು ರೈತರ ಮಗನೇ. ಏನೋ ಒಂದು ಅಣ್ಣ ತೆಗಿಬೇಡಿ. ಯಾವ ನಿಮ್ಮದು? ನಮ್ಮ ಮಗಡಿ ಇಲ್ಲಿ ತೆಗೆ ನಮ್ಮೊಂದು ಹೆಣ್ಣು ಸಿಕ್ಕಿಲ್ಲ, ಯಾರೋ ಹೆಣ್ಣಿದ್ರೆ ಕೊಡ್ರ. ನಾವು ಕಾಣ್ತೀವಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದೇ ತಪ್ಪಾಗೋರು. ಅಗ್ರಿಕಲ್ಚರ್ ಅಪ್ಪ, ನಾನು ಅಗ್ರಿಕಲ್ಚರ್ ಅವರು, ರೈತರ ಮಗ. ರೈತರಿಗೆ ಹೆಣ್ಕೊಡಿ. 32 ವರ್ಷ ಆಯ್ತು. ಮಕ್ಳಿಗೆ ಹೆಣ್ಣು ಸಿಗ್ಲಿ. ಎಲ್ಲರೂ ಹೇಳ್ರು. ರೈತರ ಮಕ್ಳಿಗೆ ಹೆಣ್ಕೊಡಿ ಅಂತ ಹೇಳಿ ಅಷ್ಟೇ, ಬೇರೆ ಹೇಳ್ರಪ್ಪ. ರೈತರ ಮಕ್ಳಿಗೆ ಹೆಣ್ಕೊಡಿ ಅಂತ ಹೇಳಿ ಅಷ್ಟೇ, ಬೇರೆ ರೈತರ ಮಕ್ಳಿಗೆ ಕಳಿಸಿದ್ನಲ್ಲ ಅಣ್ಣ. ಅವ್ರು ನಾನು ಹೇಳಿದ್ದೀನಿ, ನೀನು ಹೇಳು. ರೈತರ ಮಕ್ಳಿಗೆ ಹೆಣ್ಕೊಡಿ ಅಂತ ಅವ್ರು ಹೇಳಿದ್ರು. ರೆಡಿ ಅವ್ರನ್ನ ರೈತರ ಮಕ್ಳಿಗೆ ಹೆಣ್ಕೊಡಿ ದಯವಿಟ್ಟು ಅಗ್ರಿಕಲ್ಚರ್ ಅವ್ರಿಗೆ. ಸುಮ್ಕೂತ್ಗಳು ಅವ್ರು ಹೇಳಿ ಜೀವ ಮಾಡೋರು. ಅನ್ನ ಉಣ್ಬೇಕು ಅಂದ್ರೆ ಹೆಣ್ಕೊಡಿ ಅಷ್ಟೇ, ಆಧಾರ ಹೇಳು ಅಷ್ಟೇ. ರೈತರ ಮಕ್ಕಳು ಅನ್ನ ಉಣ್ಬೇಕು ಅಂದ್ರೆ ಹೆಣ್ಕೊಡಿ ಅಷ್ಟೇ. ಬೆಳೆ ನಿಲ್ಲಿಸ್ತೀವಿ, ನಮ್ಮ ವಂಶ ಉದ್ಧಾರ ಆಗ್ಲಿಲ್ಲ ಅಂದ್ರೆ ಯಾರು ಕೊಡ್ತಾರೆ ಹೆಣ್ಣ? ಅದ ಹೇಳು, ಹೇಳನಗಣ.
ಎಲ್ಲ ಇಲ್ಲೇ ಇಬ್ರು ಇದ್ದೀರಿ, ಎಷ್ಟು ಜನ ಇದ್ದೀರಾ? 3 ಜನ ಇದ್ದೀರಾ? ಹಿಡಿಯಪ್ಪ ಆಯ್ತು. ಹಿಡಿಯಪ್ಪ ಆಯ್ತು. ಹೇಳ್ತೀನಿ. ನೋಡಿ ಇವ್ರಿಗೆ ಮದ್ವೆ ಆಗಿದೆ, ಮಕ್ಕಳವೆ. ಇವ್ರೊಂದ್ ಮಾತು ಹೇಳ್ತಾ ಇಲ್ಲ, ರೈತರ ಮಕ್ಳಿಗೆ ಹೆಣ್ ಕೊಡಿ ಅಂತ ಅಂದ್ರೆ ಕೊಡಕ್ಕೆ ಇವ್ರಿಗೆ ಬಾಯಿ ಬರ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವ್ರಿಗೆ ನನಗೆ ಆಲೆ 35 ವರ್ಷ ಆಗದೆ 35 ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಹೆಣ್ಣು ಸಿಕ್ಕಿಲ್ಲ. ಈಗ ಬೆಂಗಳೂರು